ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿರುವುದು 400+ ಸ್ಥಾನಗಳನ್ನ ಕೊಡಿ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ. 2/3 ಮೆಜಾರಿಟಿ ಕೊಡಿ, ರಾಜ್ಯಸಭೆ ಲೋಕಸಭೆಯಲ್ಲಿ 2/3 ಮೆಜಾರಿಟಿ ಕೊಡಿ, ಎಲ್ಲಾ ರಾಜ್ಯಗಳಲ್ಲಿ 2/3 ಮೆಜಾರಿಟಿ ಕೊಡಿ, ಸಂವಿಧಾನವನ್ನು ಬದಲಾವಣೆ ಮಾಡಿ ತೋರಿಸ್ತೀವಿ ಅಂತ ಹೇಳಿದಂತ ಅನಂತ್ ಕುಮಾರ್ ಹೆಗಡೆ ಅವರು ಇವತ್ತು ಅದೇ ಸಂವಿಧಾನದ ಅಡಿನಲ್ಲಿ ಬರುವಂತಹ ಲೋಕಸಭೆಗೆ ಪ್ರವೇಶವನ್ನೇ ಇಲ್ಲದಂತಾಗಿ ಮಾಡ್ಕೊಂಡಿದ್ದಾರೆ. 2019ರಲ್ಲಿ ಬಾಗಲಕೋಟೆಯಲ್ಲಿ ಇದೇ ಕಾರ್ಡ್ ಪ್ಲೇ ಮಾಡಿದ್ರು. ಸಿದ್ದರಾಮಯ್ಯನವರ ರಕ್ತದ ಬಗ್ಗೆ ಮಾತಾಡಿದ್ರು, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಅನಂತ್ ಕುಮಾರ್ ಹೆಗಡೆ ಅವರು ಅದೇ ಕಾರ್ಡನ್ನ ಈಗಲೂ ಪ್ಲೇ ಮಾಡಲಿಕ್ಕೆ ಬಂದ್ರು. ಬಹುಶಃ ಅವರಿಗೆ ಗೊತ್ತಾಗಿರ್ಬೋದು ಸಂವಿಧಾನದ ಶಕ್ತಿ ಏನು ಅಂತೇಳಿ. ಈ ಸಂವಿಧಾನ ರಚನೆ ಆಗಿರುವುದು ಶೋಷಿತರಿಗಾಗಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳು ಮೇಲೆ ಬರಲಿ ಅಂತೇಳಿ ಸಂವಿಧಾನ ರಚನೆ ಮಾಡಿದ್ರೆ ಇವತ್ತಿನವರೆಗೂ 76 ವರ್ಷಗಳಾದರೂ ಸಹ ಈ ಸಮುದಾಯಗಳು ಇನ್ನೂ ಹಾಗೇ ಇದ್ದಾವೆ, ಮೇಲೆತ್ತಲಿಕ್ಕೆ ಬಿಡಲೇ ಇಲ್ಲ. ಇವತ್ತಿಗೂ ಸಹ ಮೇಲ್ವರ್ಗದವರ ಅಂಕೆಯಲ್ಲಿದೆ ಈ ಸಮುದಾಯಗಳು. ಇವತ್ತಿಗೂ ಸಹ 4ನೇ ಸ್ಥಾನದಲ್ಲೇ ಇದೆ ಈ ಸಮುದಾಯಗಳು. ಇವತ್ತಿಗೂ ಸಹ ಟಿಕೆಟ್ ಪಡೆಯೋದಿಕ್ಕೆ ಹರಸಾಹಸ ಪಡಬೇಕಾಗಿದೆ. ಅಹಿಂದ ವರ್ಗಗಳ ಪರವಾಗಿದ್ದೀನಿ ಅಂತ ಹೇಳುವಂತಹ ಸಿದ್ದರಾಮಯ್ಯನವರೇ ಸೋತ್ಬಿಟ್ಟಿದ್ದಾರೆ. ಏನು ಈ ವರ್ಗಗಳಿಗೆ, ಅಹಿಂದ ವರ್ಗಗಳ ಪರವಾಗಿರುವಂತಹ ಸಿದ್ದರಾಮಯ್ಯನವರು ಮೀಸಲಾತಿಯನ್ನು ಹೊರತುಪಡಿಸಿ ಈ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರಿಗೆ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ? ಕೇವಲ 5. 28ರಲ್ಲಿ ಮೀಸಲಾತಿಯನ್ನು ಹೊರತುಪಡಿಸಿದ್ರೆ 21ರಲ್ಲಿ ಕೊಟ್ಟಿರುವುದು ಕೇವಲ 5. ಭಾರತೀಯ ಜನತಾ ಪಕ್ಷ ಎಷ್ಟು ಕೊಟ್ಟಿದೆ? ಕೇವಲ 2. ಇನ್ನೂ ಸಹ ಈ ವರ್ಗಗಳಿಗೆ ನ್ಯಾಯ ಒದಗಿಸ್ಕೊಡಕ್ಕಾಗದೇ ಇರುವಂತಹ ಸ್ಥಿತಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಬಂದ್ರಲ್ಲ ನೀವು. ಇದಕ್ಕೆ ಪೂರಕವಾಗಿ CT ರವಿ ಅವರು ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಏನು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ರಲ್ಲ ಮೈಸೂರಿನ ಸಂಸದರು, ಅವರು ಟಿಕೆಟ್ ಕಳ್ಕೊಂಡ್ರು. ಅನಂತ್ ಕುಮಾರ್ ಹೆಗಡೆ ಅವರು ಟಿಕೆಟ್ ಕಳ್ಕೊಂಡ್ರು. CT ರವಿ ಅವರು ಸೋತೇ ಬಿಟ್ರು. ಈಶ್ವರಪ್ಪನವರು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾ 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 MLA ಟಿಕೆಟ್ ಕಳ್ಕೊಂಡ್ರು. ಇವತ್ತು MP ಟಿಕೆಟ್ ಕಳ್ಕೊಂಡ್ರು. ಇದನ್ನು ನಾವು ನೋಡ್ತಾ ಇದ್ದೇವೆ. ಉರಿಗೌಡ ಬಂತ, ನಂಜೇಗೌಡ ಬಂದ, ಯಾವ ಗೌಡನೂ ಏನು ಮಾಡ್ಕೊಳಕ್ಕಾಗಿಲ್ಲ. ಎಲ್ಲರನ್ನ ಸೃಷ್ಟಿ ಮಾಡಿದ್ರು. ಅಡ್ಡಡ್ಡ ಕಾರ್ಯಪ್ಪ ಎಲ್ಲರನ್ನೂ ಸೃಷ್ಟಿ ಮಾಡ್ದ. ಉರಿಗೌಡ, ನಂಜೇಗೌಡ ಅನ್ನೋ ವ್ಯಕ್ತಿಗಳೇ ಇಲ್ಲ, ಇವರು ಸೃಷ್ಟಿ ಮಾಡಿದ್ರು. ಇದು ವಾಸ್ತವ ಸತ್ಯ. ಗೌಡ ಅನ್ನೋದು ಒಂದು ಜಾತಿಯ ಸೂಚಕ ಅಲ್ಲ. ಗೌಡ ಅನ್ನೋದು ಅದು ಗೌಡಿಕೆ. ಇದನ್ನ ಭಾವನಾತ್ಮಕವಾಗಿ ಸೃಷ್ಟಿ ಮಾಡಿ ಉರಿಗೌಡ, ನಂಜೇಗೌಡ ಮಾಡಿ 2023 ಚುನಾವಣೆಯಲ್ಲಿ ಪ್ಲೇ ಮಾಡ್ಲಿಕ್ಕೆ ಹೋದ್ರು. ಫೇಲ್ ಆಯ್ತದು. ಸಂವಿಧಾನದ ಬಗ್ಗೆ ಮಾತನಾಡಿರುವಂತಹ ಅನಂತ್ ಕುಮಾರ್ ಹೆಗಡೆ ಇವತ್ತು ಟಿಕೆಟ್ ಕಳ್ಕೊಂಡು ಮನೇಲಿ ಕೂರುವಂತಹ ಪರಿಸ್ಥಿತಿ. ಮೈಸೂರು ಸಂಸದರು ಸಿದ್ದರಾಮಯ್ಯನವ್ರನ್ನ ಬೈತಾ ಇದ್ರೆ ನನಗೆ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ರು, ಅವರು ಮನೇಲಿ ಕೂತ್ಕೊಂಡ್ರು. CT ರವಿಗೆ ಲೋಕಸಭೆಯಲ್ಲಿ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ರು, ಅವ್ರಿಗೂ ಟಿಕೆಟ್ ಸಿಗ್ಲಿಲ್ಲ, ವಿಧಾನಸಭೆಯಲ್ಲಿ ಸೋತರು. ಇವೆಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇರುವಂತಹ ವಿಚಾರಗಳು, ವಾಸ್ತವ ವಿಚಾರಗಳು. ಯಾವತ್ತಿಗೂ ಸಹ ಸಂವಿಧಾನವನ್ನ ಏನು ಅಪಮಾನ ಮಾಡೋದಕ್ಕೆ ಮುಂದಾಗ್ತಾರೋ, ಸಂವಿಧಾನವನ್ನ ಟೀಕೆ ಮಾಡೋದಕ್ಕೆ ಮುಂದಾಗ್ತಾರೋ, ಅದೇ ಸಂವಿಧಾನದಲ್ಲಿ ರಚನೆಯಾಗಿರುವಂತಹ ಲೋಕಸಭೆಗೆ ಪ್ರವೇಶವಿಲ್ಲದಂತಾಗಿರುವಂಥದ್ದು. ಇದು ಸಂವಿಧಾನದ ಶಕ್ತಿ. ಅನಂತ್ ಕುಮಾರ್ ಹೆಗಡೆ ಅವರ ರಾಜಕೀಯ ಭವಿಷ್ಯವನ್ನ ಕೊನೆಗಾಣಿಸಿದ್ದು ಇದೇ ಸಂವಿಧಾನ. ಅನಂತ್ ಕುಮಾರ್ ಹೆಗಡೆ ಅವರು ನಾನು ಹೇಳಿದ್ದನ್ನ ಒಪ್ಕೊಳ್ತಾರೆ, ಕೇಂದ್ರ ಹೈಕಮಾಂಡ್ ನಾನು ಹೇಳಿದ್ದನ್ನ ಒಪ್ಕೊಂಡು ಟಿಕೆಟ್ ಕೊಡ್ತಾರೆ ಅಂದ್ರು. ಆದರೆ ಇವತ್ತಿನವರೆಗೂ ಹೈಕಮಾಂಡ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿಲ್ಲ. ಭಾರತೀಯ ಜನತಾ ಪಕ್ಷ ಶಿಸ್ತು ಕ್ರಮ ಕೈಗೊಂಡಿಲ್ಲ. ಇವರಿಂದ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ವೋಟ್ ತಪ್ಪೋಗುತ್ತೆ ಅನ್ನೋ ಒಂದು ಕಾರಣವನ್ನ ಇಟ್ಟುಕೊಂಡು ಮುಂದಾಲೋಚನೆಯಿಂದ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸ್ಬಿಟ್ರು. ಇಲ್ಲಿ ಏನೋ ಒಂದು ಪ್ಲಾನ್ ಮಾಡಕ್ ಹೋದ್ರು, ಏನೋ ಒಂದು ಪ್ಲೇ ಮಾಡ್ಲಿಕ್ಕೆ ಹೋದ್ರು, ಗಾಳಿಯಲ್ಲಿ ಗುಂಡು ಹೊಡೆದ್ರು. 2019ರಲ್ಲಿ ಇದೇ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೇಳಿ ಅನ್ಕೊಂಡಿದ್ರು. ಯಾವಾಗ ವಿರೋಧ ಜಾಸ್ತಿ ಆಯ್ತೋ, ಕರ್ನಾಟಕದಲ್ಲಿ ಯಾವತ್ತು ವಿರೋಧ ಜಾಸ್ತಿ ಆಯ್ತೋ, ನ್ಯಾಷನಲ್ ಲೆವೆಲ್ ಅಲ್ಲಿ ಚರ್ಚೆ ಪ್ರಾರಂಭ ಆಯ್ತು, ಆವಾಗ ಭಾರತೀಯ ಜನತಾ ಪಕ್ಷದವರಿಗೆ ಮನವರಿಕೆ ಆಯ್ತು, ಈ ಕಾರ್ಡು ಪ್ಲೇ ಆಗೋದಿಲ್ಲ, ಈ ಕಾರ್ಡಿಂದ ನಮ್ಗೆ ನಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಏಕಾಏಕಿ ಅವರ ಟಿಕೆಟ್ ಅನ್ನ ತಪ್ಪಿಸಿಬಿಟ್ರು. ಸ್ನೇಹಿತರೆ, ಇವತ್ತು ಸಂವಿಧಾನ ಇರೋದಕ್ಕೆ ನಾವು ಮಾತಾಡ್ತಾ ಇದ್ದೀವಿ.
ಸಂವಿಧಾನ ಇರೋದಕ್ಕೆ ಶೋಷಿತ ವರ್ಗಗಳು ಇನ್ನೂ ಉಸಿರಾಡ್ತಾ ಇದ್ದಾವೆ. ಸಂವಿಧಾನ ಇರೋದಕ್ಕೆ ಕೊನೆಯ ಪಕ್ಷ SC/ST ಸಮುದಾಯಗಳಿಗೆ ಮೀಸಲಾತಿ ಸಿಗ್ತಾ ಇದೆ. ಸಂವಿಧಾನ ಇರೋದಕ್ಕೆ ಇವತ್ತು ಗಟ್ಟಿಯಾಗಿ ನಿಂತಿದ್ದೀವಿ. ಇಲ್ದ ಹೋಗಿದ್ರೆ ಅನಾದಿ ಕಾಲದಿಂದಲೂ ಯಾವ ರೀತಿ ಶೂದ್ರ ಸಮುದಾಯಗಳನ್ನ ನಡೆಸ್ಕೊಳ್ತಿದ್ರು, ಈಗಲೂ ಸಹ ಅದೇ ಪರಿಸ್ಥಿತಿಗೆ ತರುವಂತಹ ಎಲ್ಲಾ ಪ್ರಯತ್ನಗಳು ಮಾಡಿದ್ರು. ಆದರೂ ಸಹ ಕಾಪಾಡ್ತಾ ಇರುವುದು ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಇವತ್ತು ಕಾಪಾಡ್ತಾ ಇದೆ. ಬಹಳಷ್ಟು ಜನ ಸಂವಿಧಾನವನ್ನು ಬರೆದವರು ಅಂಬೇಡ್ಕರ್ ಅಲ್ಲ ಮತ್ಯಾರೋ ಅಂತೇಳಿ ಬಿಂಬಿಸ್ಲಿಕ್ಕೆ ಹೋದ್ರು. ಆದರೆ ಸಂವಿಧಾನದ ಆಶಯಗಳು ಇವತ್ತು ಗಟ್ಟಿಯಾಗಿರುವುದರಿಂದ, ಸಂವಿಧಾನವನ್ನ ರಕ್ಷಣೆ ಮಾಡುವಂತಹ ಒಂದಷ್ಟು ಜನ ಇರುವುದರಿಂದ ಇವತ್ತಿಗೂ ಸಹ ಅವರ ಯಾವ ಆಟಗಳು ನಡೆದಿಲ್ಲ. ಅನಂತಕುಮಾರ್ ಹೆಗಡೆಯವರು ಮಾತನಾಡಿರುವುದು ಒಂದು ದೊಡ್ಡ ಪಾಠ. ಇದನ್ನ ಅನಂತಕುಮಾರ್ ಹೆಗಡೆ ಅವರಿಗೆ ಮನವರಿಕೆ ಆದರೆ ಅದು ಸಂವಿಧಾನ ಕಲಿಸಿಕೊಟ್ಟಂತಹ ಪಾಠ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಈ 3 ಅಂಗಗಳ ಮೇಲೆ ನಿಂತಿರುವಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಶಾಸಕಾಂಗದಲ್ಲಿರುವಂತಹ ಏನು ಜನಪ್ರತಿನಿಧಿಗಳಿದಾರಲ್ಲ, ನಾವು ಆಡಿದ್ದೇ ಆಟ ಅನ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದನ್ನ ಪ್ರಶ್ನೆ ಮಾಡಬೇಕಾಗಿರೋದು ಪ್ರಜೆಗಳೇ ಪ್ರಭುಗಳು ಅಂತೀವಲ್ಲ, ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು. ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳನ್ನು ಸರಿದಾರಿಗೆ ತರುವಂತಹ ಕೆಲಸ ನಾವು ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.